ಹಲೋ ಹಾಯ್ ನಮಸ್ತೆ. ಜನರಲ್ ಆಗಿ ರೆಗ್ಯುಲರ್ ಕ್ಲೀನಿಂಗ್ ಆಗ್ತಾ ಇರುತ್ತೆ, ಬಟ್ ಮಂತ್ಲಿ ಒನ್ಸ್ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊತಿರ್ತೀನಿ. ಸೊ ಇವತ್ತು ಫ್ರೈಡೇ ಅದೇ ಥರ ಒಂದು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೆ. ವಾರ್ಡ್ರೋಬ್ಸ್ ಕ್ಲೀನ್ ಮಾಡೋದಕ್ಕೆ ಲೈಕ್ ತೇವ ಬಟ್ಟೆನ ಕಂಪ್ಲೀಟಾಗಿ ಡ್ರೈ ಥರ ಇಂಟ್ಕೊಂಡ್ಬಿಟ್ಟು ಅದರಲ್ಲಿ ವೈಪ್ ಮಾಡ್ಕೊತೀನಿ, ಡಸ್ಟ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮಿರರ್ಸ್ಗೆ ಬಂದುಬಿಟ್ಟು ಈ ಥರ ಕೋಲಿನ್ ಯೂಸ್ ಮಾಡ್ತೀನಿ. ಇಲ್ಲ ಕೋಲಿನ್ ಪ್ಲೇಸಲ್ಲಿ 1:10 ಅಷ್ಟು ಡೈಲ್ಯೂಟೆಡ್ ಸೋಪ್ ವಾಟರ್ನ ಯೂಸ್ ಮಾಡಿ ದೆನ್ ಪೇಪರಲ್ಲಿ ವೈಪ್ ಮಾಡಿದ್ರೆ ಅದೇ ಥರ ಶೈನ್ ಸಿಗುತ್ತೆ. ದೆನ್ ಇದು ಬಾತ್ರೂಮ್ ಡೋರ್ಸ್ನ ಮತ್ತೆ ಸ್ಕ್ರಬ್ಬರ್ ಮತ್ತು ಲಿಕ್ವಿಡ್ ಸೋಪ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬರ್ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಬೆಟರ್, ಇಲ್ಲ ಅಂದರೆ ಡೋರ್ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ದೆನ್ ಈ ಥರ ಸ್ವಿಚ್ ಬೋರ್ಡ್ಸ್ಗೆ ಕೋಲಿನ್ನ ಡೈರೆಕ್ಟಾಗಿ ಸ್ವಿಚ್ ಬೋರ್ಡ್ಸ್ಗೆ ಸ್ಪ್ರೇ ಮಾಡಬಾರ್ದು, ಇಲ್ಲಾಂದರೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಕ್ಲಾತ್ ಮೇಲೆ ಹಾಕ್ಕೊಂಡು ಅದನ್ನು ವೈಪ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಮತ್ತು ಡರ್ಟ್ ಇದ್ದರೆ ಕ್ಲಿಯರ್ ಆಗಿಬಿಡುತ್ತೆ. ಆ್ಯಂಡ್ ಟಿವಿಗೆ ಅಗೇನ್ ಕೋಲಿನ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಮೈಲ್ಡಾಗಿ ಯೂಸ್ ಮಾಡಬೇಕು, ಇಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಅಲ್ವಾ, ಹಾಳಾಗೋ ಚಾನ್ಸಸ್ ಇರುತ್ತೆ. ಡಿಫ್ರೆಂಟ್ ಐಟಮ್ಸ್ನ ಕ್ಲೀನ್ ಮಾಡೋಕ್ಕೆ ಡಿಫ್ರೆಂಟ್ ಥರದ್ದು ಕ್ಲಾತ್ಸ್ ಇಟ್ಕೊಂಡಿರ್ತೀನಿ. ಕಾಟನ್ ಕ್ಲಾತ್, ಮೈಕ್ರೋ ಫೈಬರ್ ಈ ಥರದ್ದು ಕ್ಲಾತ್ಸ್ ಇಟ್ಕೊಂಡಿರ್ತೀನಿ. ಅಂತ ಈ ಥರ ಶೋ ಪೀಸಸ್ನ ಕ್ಲೀನ್ ಮಾಡೋದಕ್ಕೆ ಟೂತ್ ಬ್ರಷ್ ಮತ್ತು ಲಿಕ್ವಿಡ್ ಸೋಪ್ ಯೂಸ್ ಮಾಡ್ತೀನಿ.